ಮೇಲೆ ಟ್ಯಾರಿಸ್ನ ಮೇಲೆ ನಮ್ಮ ಮನೆಯ ಮೇಲೆ ಹೌದು ಅಲ್ಲಿ ಮೇಲೆ ಬಂದು ನಾವು ಒಂದು ರೀಲ್ ಮಾಡಿದ್ದೆವು, ಬಾರಿ ಸುಂದರವಾದ ರೀಲ್. ಆಮೇಲೆ ಇವತ್ತು ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ನೋಡಿ ಒಂದು ಕೋತಿ ಬಂದಿದೆ ಆಯ್ತಾ, ಅವಳ ಕೋತಿ ಬಂದಿದೆ. ಇಲ್ಲಿ ಮನೆಯಲ್ಲಿ ಇರುತ್ತಲ್ಲ, ಅಲ್ಲಿ ದೊಡ್ಡ ಕೋತಿ ಬಂದಿದೆ. ಬಾಳೆನೆಲ್ಲ ಕೊಟ್ಟಾಯ್ತು, ಇನ್ನೆಲ್ಲ ಕಳ್ಕೊಳ್ತೀನಿ. ನಾನು ಮೊಬೈಲ್ ಆಗ್ತಿರ ತೋರಿಸ್ಬೇಡ, ಕತ್ತುಕೊಂಡು ಹೋಗ್ಬೋದು ಈಚೆ ಬಾರೆ. ಅದರ ಕೈಯಲ್ಲೇ ಉಂಟು ಮೊಬೈಲ್, ಫುಲ್ ಡೆವಲಪ್ಡ್ ಮಂಗ. ಬಾಲೆಲ್ಲ ಇಲ್ಲಿ ಜುಟ್ಟುಂಟು, ಇಲ್ಲೇ ಉಂಟು. ಎಲ್ಲ ಆಹಾರೆಲ್ಲ ಕೊಟ್ಟಿದ್ದೇವೆ, ಆಮೇಲೆ ಬಾಳೆಹಣ್ಣು ಕೊಟ್ಟಿದ್ದೇವೆ, ನೆಲಕಡಲೆ ಎಲ್ಲ ಕೊಟ್ಟಿದ್ದೇವೆ. ಅವರ ನಮ್ದೊಂದು ರೀಲ್ ಆಯ್ತು ನೋಡಿ. ನಾವು ಈಗ ನಿಮ್ಗೆ ಜಸ್ಟ್ ತೋರಿಸೋದಷ್ಟೇ. To the city streets we began to feel the fire. ಸ್ವಲ್ಪ ನಿಮಗೆ ತೋರಿಸಿದ್ದು ಲಾಸ್ಟ್ ಸೀನ್ ಸ್ವಲ್ಪ ಪ್ರಾಕ್ಟೀಸ್ ನಿಮಗೆ ತೋರಿಸಿದ್ದು. ಆಮೇಲೆ ಇಲ್ಲಿ ಒಂದು ಅದನ್ನು ತೋರಿಸು ನೋಡಿ. ನಮ್ಮ ಮಂಗ ಎಷ್ಟು ಒಂದು ಎಂತ ಬ್ರಿಲಿಯಂಟ್ ಉಂಟು ನೋಡಿ. ಮಂಗನಿಂದ ಮಾನವ ಅಂತ, ಮಂಗನಿಂದ ಮಾನವ. ನಮ್ಮ ಗದ್ದೆ ನೋಡಿ ಚಂದ ಕಾಣ್ತಾ ಉಂಟು. ಅಲ್ಲಿ ತೆಂಗಿನ ಸಸಿ ದೊಡ್ಡದಾಗಿದೆ, ನೀರಿನಿಂದ ಬಂದ ಅರಳಿದ ತೆಂಗಿನ ಸಸಿ. ಇದು ಎಂತ ನೀರಿನಲ್ಲಿ ಹರಿದು ಬಂದು ಅರಳಿದ ತೆಂಗಿನ ಸಸಿ ಕಾಣ್ತದ ನಿಂಗೆ? ಅಲ್ಲಿ ಮಾವಿನ ಹಣ್ಣೆಲ್ಲ ಖಾಲಿ ಆಯಿತು, ಇನ್ನು ಬರುವ ವರ್ಷಕ್ಕೆ ಚಿಕ್ಕು ಮಾತ್ರ ಉಂಟು. ಇಲ್ಲಿ ತುಂಬಾ ಖುಷಿ ಆಗ್ತದೆ. ಇಲ್ಲಿ ತಂಪು ನೋಡಿ, ತುಂಬಾ ತಂಪು. ಈ ಗದ್ದೆ ನೋಡಿದ್ರಲ್ಲ, ಹಾಗೆ ಇಲ್ಲಿ ತಂಪು. ಮತ್ತೆ ಇದೆಲ್ಲ ನಮ್ಮ ತೆಂಗಿನ ಮರ. ಹಲಸಿನ ಹಣ್ಣಾಗ್ಲಿಲ್ಲ, ಇನ್ನು ಹಣ್ಣಾಗ್ಲಿಕ್ಕೆ ಟೈಮ್ ತಗೊಳ್ತೇವೆ. ಹಣ್ಣಾಗ್ಲಿಲ್ಲ ಹಾಗೆ. ಇವರು ನೋಡಿ ನನ್ನ ಗಂಡ ದಿನವಾದಿ ಚಂದ ಅಲ್ಲ, ಬಡ್ಡ ತೋರ ನಾನು ಉದ್ದಾಗುದು. ಓಕೆ ಬಾಯ್. ಹೊರಗೆ ಹೋಗಿ ಬರುವ ಅಂತ ಬೋರ್ ಆಗ್ತದೆ ಅಲ್ಲ ರೀ. ಅಲ್ಲೆಲ್ಲ ತೆಗಿ, ಮೇಲೆ ಬಂದರೆ ಎಲ್ಲ ಪ್ರಕೃತಿ ನೋಡ್ಬೋದು. ನಮ್ಮ ತೆಂಗಿನ ಮರದಲ್ಲಿ ನೋಡಿ, ನಮ್ಮ ಅಡಿಕೆ ಮರ ನೋಡಿ, ಅಡಿಕೆ ಎಲ್ಲ ಹೂ ಬಿಟ್ಟಿದೆ. ಆಮೇಲೆ ಅದರ ಹಿಂದೆ ತೆಂಗಿನ ಮರ ಉಂಟು, ಬಜ್ಜಾಯಿ ಮಾರೋರು ಮತ್ತೆ ಬಜ್ಜಾಯ್ದ ದನಿ ಹಾಗೆ. ಅಲ್ಲಿ ಸಹ ನೋಡಿ ತೆಂಗಿನ ಮರ ನಮ್ಮದು. ಇಡೀ ಸುತ್ತಲೂ ಗ್ರೀನರಿ. ಅಡಿಕೆ ಇನ್ನು ಇವರಲ್ಲಿ ಕೇಳುದು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ. ಮತ್ತೆ ಅಡಿಕೆ ಎಲ್ಲ ಹೂ ಬಿಟ್ಟಿದೆ. ಮತ್ತೆ ಜಂಬು ನೇರಳೆ ಕೂಡ ಕಾಯಿಯಾಗಿ ಸ್ವಲ್ಪ ದೊಡ್ಡದಾಗ್ತಾ ಉಂಟು, ಹಣ್ಣಾಗಿಲ್ಲ ಕಾಯಿ ಅದು. ಹಾಗೆ ನಾನು ತೋರಿಸ್ತಿಲ್ಲ ವಿಡಿಯೋದಲ್ಲಿ, ಕಾಯಿ ತುಂಬ ಆಗಿದೆ. ಆಮೇಲೆ ಈ ಸಲ ಸ್ವಲ್ಪ ಹಣ್ಣಾಗಲಿಕ್ಕೆ ಲೇಟ್ ಆಯಿತು. ಓಕೆ ಫ್ರೆಂಡ್ಸ್, ಇನ್ನು ನಾವು ಐಸ್ ಕ್ರೀಮ್ ತಿನ್ಲಿಕ್ಕೆ ಹೊರಡ್ತೀವಿ. ನಮ್ಮ ATM ಅಪ್ಪ ಇಷ್ಟು ಜೋರಾಗಿ ಮಳೆ ಬರ್ತಾ ಉಂಟು. ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಹೊರಟೆವು ನಾವೆಲ್ಲರೂ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ಮೋಡ್ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆವು. ಮಗಳಿಗೆ ಹ್ಯಾಡ್ ಸಿರಮ್ ಎಲ್ಲ ಬೇಕಿತ್ತು, ಮನೆಗೆ ಬೇಕಾದ ಥಿಂಗ್ಸ್ ಎಲ್ಲ ತಗೊಂಡೆವು. ಮನೆಗೆ ಬರುವಾಗಲೇ ನೈಟ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೇನೆ. ಇದು ನಮ್ಮ ಶಾಪ್, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರ್ಬೋದು ವಿಡಿಯೋದಲ್ಲಿ. ನಮ್ಮ ಶಾಪ್ನ ಐಟಮ್ಸನ್ನೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಹಸ್ಬೆಂಡ್, ಮಗಳು ಹಾಗೂ ಕೆಲಸದವರು ಕೂಡ ಇದ್ದಾರೆ. ಶಾಪ್ನಲ್ಲಿದ್ದ ಐಟಮ್ಸನ್ನು ಇವರು ಮೂವರು ಸೇರಿ ಎಲ್ಲ ಬೇಗ ಪ್ಯಾಕಿಂಗ್ ಮಾಡಿದ್ರು. ಈ ಎಲ್ಲ ಐಟಮ್ಸನ್ನು ನಾವು ಹಾಫ್ ರೇಟಿಗೆ ಸೇಲ್ ಮಾಡ್ತಿದ್ದೇವೆ. ಸೊ ಗುಡ್ ನ್ಯೂಸ್ ಏನೆಂದರೆ, ನಮ್ಮ ಶಾಪಿಗೆ ರೆಂಟಿಗೆ ಬಟ್ಟೆ ಬಿಸ್ನೆಸ್ ಮಾಡುವವರೇ ಬಂದಿದ್ದಾರೆ. ಅದು ನಮಗೆ ತುಂಬ ಖುಷಿ. ನಾನು ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಯಾಕೆ ಹೇಳಿದರೆ ಬಿಸ್ನೆಸ್ಸನ್ನು ಇನ್ನು ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಹೆಚ್ಚಾಗಿ ಔಟ್ ಆಫ್ ಸ್ಟೇಷನ್ ಹೋಗ್ತೇವೆ, ಆಮೇಲೆ ಶಾಪಲ್ಲಿ ಜನ ಇರೋದಿಲ್ಲ, ತುಂಬ ಕಷ್ಟ ಆಗ್ತದೆ ನಮಗೆ. ಅದಕ್ಕೋಸ್ಕರವೇ ನಾವು ರೆಂಟಿಗೆ ಕೊಟ್ಟದ್ದು ನಮ್ಮ ಶಾಪನ್ನು. ಪ್ಯಾಕಿಂಗ್ ಎಲ್ಲ ಆದ ಮೇಲೆ ಕೆಲಸದವರು ಸಂಪೂರ್ಣವಾಗಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಬೆಳಗ್ಗಿಂದ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ಇವತ್ತಿನ ಗುಡ್ ನ್ಯೂಸು ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಬೆಳಿಗ್ಗೆಯಿಂದ ವಿಡಿಯೋ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಆಗಿದೆ. ಸೊ ಈಗ ಗುಡ್ ನ್ಯೂಸ್ ಏನಂತ ಹೇಳಿದರೆ, ನಮ್ಮ ಶಾಪ್ ಹೇಳಿದ್ದೆ ಅಲ್ಲ,
ರೆಂಟಿಗೆ ಕೊಡ್ಲಿಕ್ಕೆ ಉಂಟಂತೇಳಿ. ಸೊ ಅದಕ್ಕೆ ರೆಂಟಿಗೆ ಬಂದಿದ್ದಾರೆ. ತುಂಬ ಮಂದಿ ಅಂದರೆ ಇವರು ಬಂದಿದ್ರು, ಟೈಲ್ಸ್ನವರೆಲ್ಲ ಬಂದಿದ್ರು, ಆಮೇಲೆ ಆಚಾರಿ ಅವರೆಲ್ಲ ಬಂದಿದ್ರು. ನಾವು ಅಂದರೆ ಅವರಿಗೆ ಅವರಿಗೆಲ್ಲ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂತೇಳಿ ಇಡೀ ಶಾಪಿಗೆ ನಾವು ಗ್ರೆನೈಟ್ ಹಾಕಿದ್ದೇವೆ. ಹಾಗೆ ಅವರಿಗೆ ಕೊಡಲಿಕ್ಕೆ ನಮಗೆ ಅಷ್ಟೊಂದು ಮನಸ್ಸು ಬರಲಿಲ್ಲ. ಅಂದರೆ ಹೊಸ ಶಾಪ್ ಅಲ್ಲ, ತುಂಬ ಸಮಯ ಕೂಡ ಆಗಲಿಲ್ಲ. ಅಂದರೆ ಹೊಸ ಶಾಪ್, ಹಾಗೆ ಸ್ವಲ್ಪ ದಿನ ಕೂಡ ನಾವು ಕ್ಲೋಸ್ ಮಾಡಿದ್ದೇವೆ ನಮ್ಮ ವೀಡಿಯೋಕ್ಕೋಸ್ಕರ ಎಲ್ಲ. ಯಾಕೆಂತೇಳಿದರೆ ನಾವು ನಿಮ್ಗೆ ಗೊತ್ತುಂಟು, ಹೆಚ್ಚಾಗಿ ನಾವು ಲಾಂಗ್ ಜರ್ನಿ ಹೋಗ್ತೇವೆ, ಮೈಸೂರು ಬ್ಯಾಂಗ್ಳೂರೆಲ್ಲ ತುಂಬ ಸಲ ಹೋಗ್ತಾ ಬರ್ತಾ ಎಲ್ಲ ಇದ್ದೇವೆ ನಾವು. ಅದರಿಂದಾಗಿ ಶಾಪ್ ಕೂಡ ಬಂದ್ ಮಾಡಿದ್ದೆವು. ಆಮೇಲೆ ಈಗ ನಮಗೆ ನಮ್ಮ ಶಾಪಿಗೆ ಒಂದು ಬಟ್ಟೆ ಅಂದರೆ ಬಟ್ಟೆ ಶಾಪಿನವರೇ ನಮಗೆ, ಬಟ್ಟೆ ವ್ಯಾಪಾರದವರೇ ನಮಗೆ ಸಿಕ್ಕಿದ್ದಾರೆ. ಅದು ನಮಗೆ ತುಂಬ ಸಂತೋಷ ಆಗಿದೆ. ಹಾಗೆ ಅವರು ಬಂದು ಬೇರೆಯವ್ರ ಹತ್ರ ಕೇಳಿದರು, ಹೀಗೆ ಮೇಡಮ್ ಹತ್ರ ಕೇಳಿ, ಸರ್ ಹತ್ರ ಕೇಳಿ, ಅವರದು ರೆಂಟಿಗೆ ಕೊಡ್ತಾರಂತೇಳಿ. ಹಾಗೆ ನಮಗೆ ಕೂಡ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಆಲ್ರೆಡಿ ನಮ್ಮದು ಕೂಡ ಬಟ್ಟೆದೇ ಇತ್ತದು ಶಾಪ್. ಹಾಗೆ ಈಗ ಅವರೇ ಬಂದಿದ್ದಾರೆ. ಬಟ್ಟೆ ಒಂದು ಅವ್ರದ್ದೆಲ್ಲ ಬ್ರ್ಯಾಂಡೆಡ್, ತುಂಬ ಬ್ರ್ಯಾಂಡೆಡ್ ಬಟ್ಟೆ. ನಮ್ಮದು ಹೇಗಿತ್ತು ಮೊದಲು ಅದೇ ರೀತಿ ಅವ್ರದ್ದೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿದು ಎಲ್ಲ ಒಳ್ಳೆಯದುಂಟು. ಹಾಗೆ ಹೈಯೆಸ್ಟ್ ಉಂಟು ಅವರಲ್ಲಿ ಬಟ್ಟೆ ಎಲ್ಲ. ಹಾಗೆ ಅವರು ಬಂದದ್ದು ನಮಗೆ ಕೂಡ ಖುಷಿ ಆಯಿತು. ಯಾಕೆ ಹೇಳಿದರೆ ಎಲ್ಲ ಕೂಡ ಸೆಟ್ ಆಯಿತು, ನಮಗೆ ಕೂಡ ಅನುಕೂಲ ಆಯಿತು. ಅಂದರೆ ಯಾವುದು ಕೂಡ ನಮಗೆ ಅಲ್ಲಿಂದ ತೆಗೆಯುವ ಒಂದು ಪ್ರಸಂಗ ಬರಲಿಲ್ಲ. ಹೇಗೆ ಉಂಟು ನಮ್ಮದು ಫರ್ನಿಚರ್ ಹೇಗೆ ಉಂಟು ಅದನ್ನು ಯಾವುದು ನಾವು ಮುಟ್ಟಲಿಲ್ಲ. ಎಲ್ಲ ಫರ್ನಿಚರ್ ಎಲ್ಲ ಹೇಗೆ ಉಂಟು ಹಾಗೆ ಉಂಟು. ಅದರಲ್ಲಿ ಎಲ್ಲ ಕೂಡ ಅವರು ಅದನ್ನು ಯೂಸ್ ಮಾಡ್ತಿದ್ರು. ಹಾಗೆ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಬೆಳಿಗ್ಗೆ ಬಂದು ಹಸ್ಬೆಂಡ್ ಕೂಡ ಇದ್ದರು. ಯಾಕೆಂತ ಹೇಳಿದರೆ ಇವತ್ತು ಹಸ್ಬೆಂಡಿಗೆ ರಜೆ ಕೂಡ ಇತ್ತು. ಅವರು ಬೇಕಲ್ಲ ಅಗ್ರಿಮೆಂಟ್ ಎಲ್ಲ ಮಾತಾಡಲಿಕ್ಕೆಲ್ಲ. ಹಾಗೆ ಅಗ್ರಿಮೆಂಟ್ ಬಗ್ಗೆ ಎಲ್ಲ ಇವರು ಮಾತಾಡಿ, ಮತ್ತು ಅಡ್ವಾನ್ಸ್ ಅದರ ಬಗ್ಗೆ ಎಲ್ಲ ಮಾತಾಡಿ, ರೆಂಟು ಕೂಡ ಅಷ್ಟೇ ನಾವು ರೆಂಟ್ ತುಂಬ ಕಡಿಮೆ ಮಾಡಿದ್ದೆವು. ಯಾಕೆ ಹೇಳಿದರೆ ರೆಂಟಿಗೆ ಎಲ್ಲ ಕಡೆ ಕೂಡ ಜಾಸ್ತಿ ಉಂಟು ರೆಂಟ್, ನಾವು ಸ್ವಲ್ಪ ಕಡಿಮೆಯಲ್ಲೇ ಕೊಟ್ಟದ್ದು. ಯಾಕೆ ಹೇಳಿದರೆ ಅಂದರೆ ನಮಗೆ ಕೂಡ ಒಂದು ಅನುಕೂಲ ಆಯಿತು. ಅವರು ಬಟ್ಟೆ ವ್ಯಾಪಾರಿಗಳು, ಅಂದರೆ ಬಟ್ಟೆಗೆ ಸಂಬಂಧ ಇದ್ದ ಕಾರಣ ನಮಗೆ ಕೂಡ ಸ್ವಲ್ಪ ಅನುಕೂಲ ಆಯಿತು. ಸೊ ಅದಕ್ಕೆ ನಾವು ಹಾಕಿದ ಫ್ಯಾಬ್ರಿಕೇಶನ್ ತೆಗಿಲಿಕ್ಕಿಲ್ಲಲ್ಲ, ಎಲ್ಲ ಅವರಿಗೆ ಬೇಕಾಗ್ತದೆ. ಅದಕ್ಕೆ ಇಂಟೀರಿಯರ್ ನಮ್ಮ ಇಂಟೀರಿಯರ್ ಯಾವುದು ತೆಗಿಲಿಕ್ಕಿಲ್ಲ ಅವರು. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಖುಷಿ. ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಟರೆ ಇಂಟೀರಿಯರ್ ಎಲ್ಲ ತೆಗಿತಾರೆ, ನಾವು ಅದು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಅವರಿಗೆ ಕೊಟ್ಟದ್ದು. ಈಗ ಒಂದು ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಬಟ್ಟೆಯನ್ನು ನಾವು ಇನ್ನೂ ಬೇರೆ ಯಾರಿಗಾದರೂ ಇದು ಕೊಡ್ಬೇಕು. ಅಂದರೆ ಈಗ ನಮಗೆ ಇನ್ನೊಂದು ಈಗ ತಲೆಯಲ್ಲಿ ತಿರುಗ್ತಾ ಉಂಟು. ಈಗ ಅವರು ಪಾಪ ಟ್ರೈ ಮಾಡಿದ್ರು. ಅಂದರೆ ನಮ್ಮದು ಈಗ ಆಲ್ಮೋಸ್ಟ್ 3 lakh ಮೇಲೆ ತುಂಬ ಮೆಟೀರಿಯಲ್ಸ್ ಉಂಟು. ಯಾಕೆ ಹೇಳಿದರೆ ಬಟ್ಟೆ ಉಂಟು ಬೇಕಾದಷ್ಟು, ಕೆಲವೆಲ್ಲ ಬ್ರ್ಯಾಂಡೆಡ್ ಬಟ್ಟೆ ಉಂಟು ನಮ್ಮಲ್ಲಿ. ಆಮೇಲೆ ಚಪ್ಪಲು ಎಲ್ಲ ಕಂಪನಿದು, ಅದೆಲ್ಲ ಬೇರೆ ಬೇರೆ ವೆರೈಟಿ ಚಪ್ಪಲು, ಶೂಸ್ ಎಲ್ಲ ಉಂಟು. ಅದು ಕೂಡ ಕಂಪನಿ ಒಳ್ಳೊಳ್ಳೆದು, ಬ್ರ್ಯಾಂಡೆಡ್ ಕೂಡ, ಬ್ರ್ಯಾಂಡೆಡ್ ಕ್ವಾಲಿಟಿ ಕೂಡ ಉಂಟು. ಅಷ್ಟೇ ಅಲ್ಲ, ಫ್ಯಾನ್ಸಿ ಕೂಡ ಉಂಟು ಅದ್ರ ಜೊತೆ. ಆಮೇಲೆ ಇನ್ನೇನುಂಟು ಫ್ಯಾನ್ಸಿ ಉಂಟ ಎಲ್ಲ. ಮತ್ತು ಮನೆಗೆ ಬೇಕಾದ ಥಿಂಗ್ಸ್ ಕೂಡ ಉಂಟು, ಪ್ಲಾಸ್ಟಿಕ್ ಐಟಮ್ ಅದೆಲ್ಲ ಉಂಟು. ಹಾಗೆ ಟೋಟಲ್ ಹೇಳಿದ್ದು ಆಲ್ಮೋಸ್ಟ್ 3 lakh ತನಕ ಆಗ್ತದೆ. ಹಾಗೆ ಈಗ ಅವರು ಕೂಡ ಈಗ ನಮ್ಮ ಶಾಪಿಗೆ ಬಂದವರು ಕೂಡ ಬೇರೆಯವರಲ್ಲೆಲ್ಲ ಕೇಳ್ತಾ ಇದ್ರು, ಕೇಳಿಕೊಂಡು ನಮಗೆ ಅದು ಕೂಡ ಪಾಪ ಒಂದು ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಸರಿಯಾದ ಪಾರ್ಟಿ ಸಿಗಲಿಲ್ಲ. ಸೊ ಈಗ ಹಸ್ಬೆಂಡ್ ಕೂಡ ನಾಳೆಯಿಂದ ನೋಡೋ ಟ್ರೈ ಮಾಡ್ತೇನೆ ಅಂತ ಹೇಳಿದರು. ಯಾಕೆ ಹೇಳಿದರೆ ಅದು ಕೂಡ ನಮಗೆ ಇಟ್ಟರೆ ತುಂಬ ಲಾಸ್ ಆಗ್ತದಲ್ವಾ. ಬಟ್ಟೆ ಎಲ್ಲಾದರೂ ನಮಗೆ ಯೂಸ್ ಮಾಡ್ಬೋದು, ಬಟ್ಟೆದಷ್ಟು ಇದು ಕಾಣುತ್ತಿಲ್ಲ. ಈಗ ಚಪ್ಪಲೆಲ್ಲ ಉಂಟು, ತುಂಬ ಚಪ್ಪಲ್, ಶೂ ಎಲ್ಲ ಉಂಟು. ಹಾಗೆ ಅದಕ್ಕೋಸ್ಕರ ಹಸ್ಬೆಂಡಲ್ಲಿ ಕೂಡ ನಾನು ಮತ್ತು ಹಸ್ಬೆಂಡ್ ಮಾತಾಡ್ತಿದ್ದೆವು. ಹಾಗೆ ಹಸ್ಬೆಂಡ್ ಹೇಳಿದರು, ನೋಡು ಅವರ ಅಂದರೆ ನೋಡ್ತಾರೆ ಅಂತೇಳಿ, ನಿಮಗೆ ಪರಿಚಯದವರು ಯಾರಿದ್ದಾರೆ ಕೇಳಿದರೆ ಹಾಗೆ ಅವರ ಕ್ಯಾರಫಲ್ಲಿ ಯಾರದಿದ್ದರೆ ನೋಡುವ ಪರಿಚಯದವರು. ಹಾಗೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ತದಲ್ಲ. ಮತ್ತು ನಾವು ಅದೇ ರೇಟಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೇವೆ. ನಮಗೆ ತುಂಬ ಲಾಸ್ ಆಗ್ತದೆ. ಏನು ಮಾಡೋದು, ಒಂದು ಬೇಕಂತ ಹೇಳುವಾಗ, ಒಂದು ಪಡ್ಕೊಳ್ಳುವಾಗ ಒಂದನ್ನು ಕಳೆದುಕೊಳ್ಬೇಕಾಗ್ತದೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇದೊಂದು ಸಂತೋಷದ ವಿಷಯ ಏನಂತ ಹೇಳಿದರೆ ನಮಗೆ ಬಟ್ಟೆ ವ್ಯಾಪಾರಸ್ಥರು ಬಂದಿದ್ದಾರೆ. ಅದೊಂದು ಕಡೆ ನಮಗೆ ತುಂಬ ಸಂತೋಷ. ಅದೊಂದು ತುಂಬ ಸಂತೋಷ ಆಗಿದೆ. ಯಾಕೆ ಹೇಳಿದರೆ ಅವರು ಕೂಡ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಶಾಪ್ ನೋಡಿಕೊಂಡು ಅವರಿಗೆ ತುಂಬ ಖುಷಿಯಾಗಿದೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಉಂಟು. ಮತ್ತು ಇವತ್ತು 2 ಕೆಲಸದವರನ್ನು ಹಾಕಿದ್ದೀವಿ. ಯಾಕೆ ಹೇಳಿದರೆ ಕ್ಲೀನ್ ಮಾಡಿದ್ದು. ಮತ್ತು ಅಲ್ಲಿದ್ದ ಐಟಮ್ ಎಲ್ಲ ತಂದಿಗೆ ನಮ್ಮ ಮನೆಯ ಮೇಲೆ ರ್ಯಾಕ್ ಇದು ಉಂಟು, ಓಪನ್ ರ್ಯಾಕ್ ಆಗಿ ಉಂಟು ಮನೆ ಮೇಲೆಲ್ಲ. ಅದರಲ್ಲೆಲ್ಲ ತುಂಬಿಸಿ ಚಂದ, ಹಸ್ಬೆಂಡ್ ಕೂಡ ಚಂದ ಅದನ್ನು
ಪ್ಯಾಕ್ ಮಾಡಿ ಇಟ್ಟಿದ್ದೇವೆ. ಹಾ, ಇವರ ಮನೆ ಧೂಳೆಲ್ಲ ಮನೆ ಒಳಗೆ ಉಂಟು. ಮನೆ ಒಳಗೆ ಅಂದ್ರೆ ನಮ್ಮ ಮೇಲೆ ಇದರಲ್ಲಿ ರ್ಯಾಕಲ್ಲಿ ಎಲ್ಲ ತುಂಬಾ ಪ್ಲೇಸ್ ಉಂಟು ನೋಡಿ. ಅದಕ್ಕೆ ಹೇಳುದು ಮನೆ ಕಟ್ಟುವಾಗ ಒಳಗೆ ರ್ಯಾಕ್ ಮಾಡಿ ತುಂಬಾ ಪ್ಲೇಸ್ ಮಾಡಿ ಇಡ್ಬೇಕಂತ. ನಮ್ಮಲ್ಲಿ ಬೇಕಾದಷ್ಟು ಜಾಗ ಉಂಟು. ಬೇಕಾದಷ್ಟು ಜಾಗ ಇದ್ದ ಕಾರಣ ಇನ್ನೂ ಕೂಡ ಇಡ್ಲಿಕ್ಕೆ ಜಾಗ ಉಂಟು. ಹಾಗೆ ಅದನ್ನೆಲ್ಲ ಚಂದವರು ಒಂದು ಸಮತಟ್ಟು ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಅದನ್ನು ಇಟ್ಟಿದ್ದಾರೆ. ಹಾಗೆ ಧೂಳು ಹೋಗದಾಗಿ ಕೂಡ ಚಂದ ಪ್ಯಾಕ್ ಆಗಿದೆ. ಮತ್ತು ಇಬ್ಬರು ಕೆಲಸದವರು ಕೂಡ ಅನ್ನ ಹಾಕಿ ಮಾಡಿಸಿದ್ದು. ಕೆಲಸದವರೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಎಲ್ಲ ಹೆಲ್ಪ್ ಮಾಡಿದ್ರು. ಅವರು ಕೂಡ ಎಲ್ಲ ಸೆಟ್ ಮಾಡಿ ಸಾಮಾನೆಲ್ಲ ತೆಗೆದು ಎಲ್ಲ ಇದು ಮಾಡಿ ಎಲ್ಲ. ಮತ್ತು ಮಕ್ಕಳು ಕೂಡ ಇವತ್ತು ಬೆಳಿಗ್ಗೆಲ್ಲ ಅಲ್ಲೇ ಇದ್ದರು. ನಾನು ಸ್ವಲ್ಪ ಮನೆ ಕೆಲಸ ಅಂತ ಹೇಳಿದರೆ ಮನೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದು, ಮನೆಯಲ್ಲಿ ಇರ್ತದಲ್ಲ ಪಾತ್ರೆ ತೊಳೆಯೋದು, ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಮಧ್ಯಾಹ್ನ ಕೂಡ ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿದರೆ ಜನ ಬರ್ತಾಯಿದ್ರು ನಮ್ಮ ಹತ್ರ ಮಾತಾಡಲಿಕ್ಕೆಲ್ಲ. ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಮಾತಾಡಲಿಕ್ಕೆಲ್ಲ. ಅಂದರೆ ಅವರಿಗೆ ಕೂಡ ನಾವು ಯೂಟ್ಯೂಬರ್ ಹೇಳಿ ಗೊತ್ತಿಲ್ಲ ಆಯಿತು. ಆಮೇಲೆ ಗೊತ್ತಾಗಿ ನಮ್ಮ ಜೊತೆ ಸ್ವಲ್ಪ ಮಾತಾಡಲಿಕ್ಕೆಲ್ಲ ಬಂದರು. ಮತ್ತು ಹಸ್ಬೆಂಡ್ ಪೊಲೀಸ್ ಆಫೀಸರ್ ಎಲ್ಲ ಅವರಿಗೆ ತುಂಬ ಖುಷಿ ಆಯಿತು. ಆಮೇಲೆ ಹಾಗೆ ಮಾತಾಡ್ತಾರೆ. ಟೈಮ್ ಹೋದದ ಗೊತ್ತಾಗಲಿಲ್ಲ. ಹಾಗೆ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಕೆಲಸದವರು ಕೂಡ ಇದ್ರಲ್ಲ, ಸೊ ಹಾಗೆಲ್ಲ ಔಟ್ಸೈಡಿಂದ ತಂದರು ಫುಡ್ ಎಲ್ಲ. ಮತ್ತು ಈಗಲೂ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಡುಗೆ. ಯಾಕೆ ಹೇಳಿದರೆ ಅವರದ್ದು ಬಟ್ಟೆಯನ್ನೆಲ್ಲ ಈಗ ಸೆಟ್ ಮಾಡಿಸಿದ್ದಾರೆ ಇಲ್ಲಿ ನಮ್ಮ ಶಾಪಲ್ಲೆಲ್ಲ. ಹಾಗೆ ನಾವು ಕೂಡ ಸ್ವಲ್ಪ ಅವರನ್ನೇ ನೋಡ್ತಿದ್ದೆವು ಸೆಟ್ ಮಾಡುವಾಗ. ಅಂದರೆ ಅವರದ್ದು ಗಾಡಿಯಲ್ಲೆಲ್ಲ ಬರುವಾಗೆಲ್ಲ ಅದನ್ನೇ ನೋಡಿ ಮಾತಾಡಿ ಟೈಮ್ ಹೋದದೇ ಗೊತ್ತಾಗಲಿಲ್ಲ. ಟೈಮ್ ಸ್ವಲ್ಪ ಸ್ಪೆಂಡ್ ಆಯಿತು. ಹಾಗೆ ಅವರು ಸೆಟ್ ಮಾಡುವಾಗ ನಾವು ಕೂಡ ಅಲ್ಲಿ ನೋಡಿ ಮಾತಾಡಿಲ್ಲ, ಟೈಮ್ ಕೂಡ ಆಯಿತು. ಆಮೇಲೆ ಈಗ ಸ್ವಲ್ಪ ಹೊರಗೆ ಊಟ ಮಾಡ್ಲಿಕ್ಕೆ ಹೊರಡಿದ್ದೀವಿ. ಅಂದರೆ ಮನೆಯಲ್ಲಿ ಅಡಿಗೆ ಇವತ್ತು ಮಾಡ್ಲಿಕ್ಕೆ ಸಾಧ್ಯ. ಮನೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಇರಬೇಕಲ್ಲ, ಬಟ್ಟೆ ಪ್ಯಾಕ್ ಎಲ್ಲ ಅದನ್ನು ಚಂದ ಮಾಡಿ ಬಟ್ಟೆನೇ ಇರಬೇಕಲ್ಲ, ಅದೆಲ್ಲ ಚಂದ ಮಾಡಿ ಇಟ್ಟು ನಾವೀಗ ಊಟಕ್ಕೆ ಹೋಗೋದು. ಹೌದು, ಅಡಿಗೆ ಮಾಡ್ಲಿಕ್ಕೆ ಮತ್ತೆ ಸ್ವಲ್ಪ ಸಮಯ ಕೂಡ ಆಗಲಿಲ್ಲ. ಯಾಕೆ ಹೇಳಿದ್ರೆ ಸಂಜೆ ಸ್ವಲ್ಪ ಫ್ರೀ ಆದೆವು. ಆದರೆ ಸಂಜೆ ಫ್ರೀ ಆದ ಕೂಡಲೇ ಹಸ್ಬೆಂಡ್ ಹೇಳಿದ್ರು ರೀಲ್ಸ್ ನೋಡುವ ಅಂತೇಳಿ. ಹಾಗೆ ರೀಲ್ಸ್ ನೋಡಿ ಅಲ್ಲೇ ಸ್ವಲ್ಪ ಟೈಮ್ ಆಯಿತು. ಮತ್ತೆ ಕ್ಲೀನಿಂಗ್ ಬೇಕಲ್ಲ, ಮನೆಯೆಲ್ಲ ಒರೆಸಿ ಅದನ್ನು ಕ್ಲೀನಿಂಗ್ ಇತ್ತು. ಅದೆಲ್ಲ ಹಾಗೆ ಆಗುವಾಗ ಇಷ್ಟೊತ್ತಾಯ್ತು, ಟೈಮ್ ಆಯ್ತು. ಹೊರಡುದು ಊಟಕ್ಕೆ. ಇನ್ನು ಊಟ ಮಾಡಿ ಬರುವ ಅಂತೇಳಿ ಈಗ ನೈಟ್ ಇಲ್ಲೇ ನಾವೊಂದು ಊಟ ಮಾಡಿ ಒಂದು ಹತ್ತಿರ ನಮ್ದೊಂದು ಒಳ್ಳೆ ರೆಸ್ಟೋರೆಂಟ್ ಉಂಟು. ಹಾಗೆ ಇಲ್ಲಿ ಹೋಗಿ ಊಟ ಮಾಡಿ ಬರ್ತೇವೆ. ಅದೊಂದು ಟೆನ್ಷನ್ ಮುಗೀತು. ಇನ್ನೊಂದು ಟೆನ್ಷನ್ ಇರೋದು ಅಂದ್ರೆ ನಮ್ಮಲ್ಲಿ ಇಷ್ಟು ಕಾಸ್ಟ್ಲಿ ಐಟಮ್ ಉಂಟು, ತುಂಬಾ ಐಟಮ್. ಅಷ್ಟು ಅಂದ್ರೆ ಬ್ರ್ಯಾಂಡೆಡ್ ಬಟ್ಟೆ ಅಷ್ಟು ಎಲ್ಲ ಟೋಟಲ್ ಆಗುವಾಗ ಎಲ್ಲ ಸೇರಿ ಆಗುವಾಗ 3 lakh ತನಕ ನಮ್ಮಲ್ಲಿ ಐಟಮ್ಸ್ ಉಂಟು. ಅಷ್ಟು ಬೇರೆ ಬೇರೆ ವೆರೈಟಿ ಐಟಮ್ ಉಂಟು. ಅದನ್ನು ನಾವು ಎಲ್ಲ ಬಟ್ಟೆ ಎಲ್ಲ ನಮಗೆ ಯೂಸ್ ಮಾಡ್ಬೋದು. ನಮಗೆ ಯೂಸ್ ಆಗ್ತದೆ. ಮತ್ತೆ ಏನಾದರೂ ಫಿಟ್ಟಿಂಗ್ ಏನಾದರೂ ಮಾಡಿ ಎಲ್ಲ ಆಲ್ಟ್ರೇಷನ್ ಮಾಡಿ ಮಾಡ್ಬೋದು. ಬಟ್ ಈಗ ಕೆಲವೆಲ್ಲ ಐಟಮ್ಸ್ ಕಾಸ್ಟ್ಲಿ ಇದೆಲ್ಲ ಉಂಟು. ಅಷ್ಟು ಅಮೌಂಟ್ ಆಗ್ತದೆ ನಾನು ಹೇಳಿದಷ್ಟು. ನೋಡುವ ಅದನ್ನು ಈಗ ನಾವು ಅರ್ಧ ರೇಟಿಗೆ ಕೊಡೋದು, ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಧ ರೇಟಿಗೆ ಹೋಗ್ತದೆ. ಓಕೆ ಫ್ರೆಂಡ್ಸ್, ಈಗ ನಾವು ಊಟಕ್ಕೆ ಹೊರಡ್ತೇವೆ. ಓಕೆ, ನಾವೀಗ ವೆಜಿನೇಷನ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇಲ್ಲಿನ ಫುಡ್ ನಮ್ಮೆಲ್ಲರಿಗೂ ತುಂಬ ಲೈಕ್ ಆಗ್ತದೆ. ಸೊ ನಮಗೆ ಬೇಕಾದ ರೀತಿಯಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಜಾಲಿಂಬೆ ಜ್ಯೂಸ್ ಕುಡಿತಾರೆ ಸಪ್ಲೈಯರ್ ನೋಡಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮುದ್ದು ಸಂಸಾರ ವ್ಲಾಗ್ಸ್.